2026ರ ಮೇ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರಲಿದೆ. ಈ ತಿಂಗಳ ನಿಮ್ಮ ಸಂಪೂರ್ಣ ಒಳ್ಳೆಯದು ಮತ್ತು ಕೆಟ್ಟದು ವಿವರಗಳು ಇಲ್ಲಿವೆ. ಶುಭ ಫಲಗಳು. ದ ಗುಡ್. ಆಧ್ಯಾತ್ಮಿಕ ಉನ್ನತಿ. ಈ ತಿಂಗಳು ನೀವು ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುವಿರಿ. ದೇವಸ್ಥಾನಗಳಿಗೆ ಭೇಟಿ ನೀಡುವ ಅಥವಾ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಯೋಗವಿದೆ. ವಿದೇಶ ಪ್ರಯಾಣ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ತಿಂಗಳು ಬಹಳ ಶುಭಕರವಾಗಿದೆ. ದೂರದೃಷ್ಟಿ ಮತ್ತು ಜ್ಞಾನ. ನಿಮ್ಮ ಆಲೋಚನಾ ಲಹರಿ ವಿಸ್ತಾರವಾಗಲಿದೆ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಇದು ಸಕಾಲ. ಪರೋಪಕಾರ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇತರರಿಗೆ ಸಹಾಯ ಮಾಡುವ ಮೂಲಕ ನೀವು ಮಾನಸಿಕ ಶಾಂತಿಯನ್ನು ಪಡೆಯುವಿರಿ. ಅಶುಭ ಫಲಗಳು. ದ ಬ್ಯಾಡ್. ಖರ್ಚುಗಳ ಏರಿಕೆ. ಈ ತಿಂಗಳು ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆಯಿದೆ. ಅನಗತ್ಯ ವಸ್ತುಗಳಿಗಾಗಿ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಹಣ ವ್ಯಯವಾಗಬಹುದು. ಮಾನಸಿಕ ಗೊಂದಲ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲವುಂಟಾಗಬಹುದು. ಮನಸ್ಸು ಒಂದೆಡೆ ನಿಲ್ಲದೆ ಅಶಾಂತಿಯಿಂದ ಕೂಡಿರುವ ಸಂಭವವಿದೆ. ಆರೋಗ್ಯದಲ್ಲಿ ಎಚ್ಚರ. ಪಾದಗಳಲ್ಲಿ ನೋವು, ನಿದ್ರಾಹೀನತೆ ಅಥವಾ ಕಣ್ಣಿನ ಸಮಸ್ಯೆಗಳು ಕಂಡುಬರಬಹುದು. ನಿಮ್ಮ ಆಹಾರ ಮತ್ತು ನಿದ್ರೆಯ ಕಡೆಗೆ ಗಮನಹರಿಸಿ. ಸೋಮಾರಿತನ. ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಸಮಯದ ಮಹತ್ವವನ್ನು ಅರಿತು ಕಾರ್ಯಪ್ರವೃತ್ತರಾಗಿ. ಮಾಸಿಕ ಸಾರಾಂಶ. ಕ್ಷೇತ್ರ, ಸ್ಥಿತಿ, ಸಲಹೆ. ಧನಲಾಭ, ಮಿಶ್ರಫಲ. ಬಜೆಟ್ ಹಾಕಿ ಹಣ ಖರ್ಚು ಮಾಡಿ. ಆರೋಗ್ಯ ಸಾಧಾರಣ. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಿ. ಪ್ರೀತಿ ಮತ್ತು ವಿವಾಹ ಉತ್ತಮ. ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಿ. ವ್ಯವಹಾರ ಪ್ರಗತಿ. ಹೂಡಿಕೆ ಮಾಡುವ ಮುನ್ನ ಅನುಭವಿಸ್ತರ ಸಲಹೆ ಪಡೆಯಿರಿ. ಪರಿಹಾರಗಳು. ಪ್ರತಿದಿನ ಅಥವಾ ಗುರುವಾರದಂದು ದಕ್ಷಿಣಾಮೂರ್ತಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಹಳದಿ ಬಣ್ಣದ ಹಣ್ಣುಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡುವುದು ನಿಮಗೆ ಶುಭ ತರಲಿದೆ. ಮಲಗುವ ಮುನ್ನ ಸ್ವಲ್ಪ ಸಮಯ ಧ್ಯಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿರಂತರ ಮಾಹಿತಿಗಾಗಿ ನಮ್ಮ ಡೈನಾಮಿಕ್ ಲಿಂಕ್ಸ್ಗಳನ್ನು ಫಾಲೋ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.